ಇದೆಲ್ಲದಕ್ಕೂ ಆರಂಭ BR ಪಾಟೀಲರ ಆಡಿಯೋ. ವಸತಿ ಸಚಿವರ PA ಸರ್ಫರಾಜ್ ಜೊತೆಗೆ BR ಪಾಟೀಲರು ಮಾತನಾಡಿದ ಸಂಭಾಷಣೆಯ ಆಡಿಯೋ ರಿಲೀಸ್ ಆಗಿಬಿಡ್ತು. ಅದರ ನಂತರ ಒಬ್ಬರಾದ ಮೇಲೆ ಒಬ್ಬರು ಶಾಸಕರು ಮಾತಾಡ್ತಿದ್ದಾರೆ. ಬಹುಶಃ BR ಪಾಟೀಲರಿಗೆ ಹೈಕಮಾಂಡ್ನಿಂದ ವಾರ್ನಿಂಗ್ ಏನೋ ಬಂದಿದೆ. ಈಗ ತೇಪೆ ಹಚ್ತಾ ಇದ್ದಾರೆ. ಸರ್ಕಾರದ್ದು ನಮ್ಮದು ಗಂಡ ಹೆಂಡತಿ ಜಗಳ ಇದ್ದಂಗೆ ಅಂತ. ನಾಳೆ CM ಭೇಟಿಗೆ ಹೋಗ್ತೀನಿ, ನನ್ನ ಬೇಡಿಕೆಗಳು ಏನೂ ಇಲ್ಲ ಅಂತ. ನೆನ್ನೆ ನೋಡಿದ್ರೆ ನಮ್ಮ ದೋಸ್ತ್ ಕರದಾನ ನಾಡಿದ್ದು ಹೋಗ್ತೀನಿ ಅಂದಿದ್ದು. ಪ್ರೀತಿಯಿಂದ ಮಾತಾಡೋಣ, ಪ್ರೀತಿಯಿಂದ ಮಾತಾಡ್ತೀನಿ. ಎಲ್ಲಿದೀಯಾ ಅಂದ, ಆಳಂದದಲ್ಲಿದ್ದೀನಿ ಅಂದೆ. ನಂದು ಅವ್ರದ್ದು ಡಿಫ್ರೆಂಟ್ ರಿಲೇಷನ್ ಅದ. ಯಾವಾಗ ಬರ್ತಿ ಅಂದ್ರು ಬರ್ತೀನಿ ಅಂದೆ. ರಾಯಚೂರಿಗೆ ಬರ್ತಿಲ್ವಾ ಅಂದ, ಕರೆದಿಲ್ಲ, ಬಂದ್ ಬರಲ್ಲ ಅಂದೆ. 25ಕ್ಕೆ ದೆಹಲಿಗೆ ಹೋಗ್ತೀನಿ, ಸಾಯಂಕಾಲ ಸಿಗು ಅಂದ 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 ಏಕವಚನದಲ್ಲಿ BR ಪಾಟೀಲರು ಮಾತನಾಡ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಷಯದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ತಮಗೂ ನಡೆದ ಸಂಭಾಷಣೆಯನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ದಶಕಗಳ ರಾಜಕೀಯ ಸ್ನೇಹಿತರು, ಏಕವಚನದಲ್ಲಿ ಮಾತನಾಡಿಕೊಳ್ಳುವಂಥವರು, ಅಷ್ಟೊಂದು ಆತ್ಮೀಯತೆ ಇದೆ ಅಂತ ಹೇಳೋದಕ್ಕೆ. ಕೇಳಿಸ್ಕೊಳ್ಳಿ. ನೋ ಆನ್ಸರ್. ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಸಾರಿ, ಶಾಸಕರಾದ ನೀವು BR ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿ ಹಿಂದೂ ಸಹ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ನೋ 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 ಆನ್ಸರ್. ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ. ನಮ್ಮ ದೋಸ್ತ್ ಕರ್ದಾನ, ಹೋಗ್ತೀನಿ, ನಾಡ್ದು ಭೇಟಿ ಆಯ್ತೀನಿ. 25ಕ್ಕೆ ಬರ್ತೀನಿ. ಏನು ಮಾತಾಡಿಲ್ಲ. ಅದೇ ಪ್ರೀತಿಲಿಂದ ಮಾತಾಡಿದಾನೆ, ಅದೇ ಪ್ರೀತಿಯಿಂದ ನಾನು ಮಾತಾಡಿದ್ದೀನಿ. ಅವನಿಗೆಲ್ಲ ಗೊತ್ತದ. ನಾನು ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯಾ ಅಂದ, ನಾನು ಆಳಂದಾಗಿದ್ದೀನಿ ಅಂತ. ನಾನು ಅವರು ಡಿಫರೆಂಟ್ ರಿಲೇಷನ್ ಅವ. ದೋಸ್ತಿಗೆ ಲಾಯಕ ನಾವು. ಯಾವ್ದ್ರಿ? ಏನಿಲ್ಲ, ಎಲ್ಲಿದ್ದೀರಿ ಅಂತ ಕೇಳಿದ್ರು. ಆಳಂದಾಗಿದ್ದೀನಿ ಅಂದೆ. ಯಾವಾಗ ಬರ್ತೀವಿ ಬೆಂಗಳೂರಿಗೆ? ಬರ್ತೀನಿ ಅಂತಂದೆ. ರಾಯಚೂರಿಗೆ ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ, ನಾ ಬರಲಂದೆ. ಆಯ್ತು, 25ಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗು ಅಂತ. ಆಯ್ತು, ಬರ್ತೀನಿ ಅಂತ ಹೇಳಿದೆ. ನಮ್ಮ ದೋಸ್ತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.